ज्योतिर्गमय मृत्योर्मा अमृतंगमय। ओम शांति शांति शांति। दीपलक्ष्मी देवता नमो नमः। ओम नमो हराय विद्महे तेजप्रदाय धीमहि तन्नो ज्योतिर्दीपलक्ष्मी देवताभ्यो नमः। ओम भूः दीपलक्ष्मी देवतामावाहयामि। ओम भुवः दीपलक्ष्मी देवतामावाहयामि। ओम भुवः दीपलक्ष्मी देवतामावाहयामि। स्थापयामि पूजयामि। ज्योति बेळಗುತ್ತಿದೆ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸಿಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಧರ್ಮ ಸೇರಿದ್ದಾರೆ. ನಮ್ಮ ಕಣ್ಣು ಮುಂದೆ ಕಾಣ್ತಿದ್ದಂತ 100 ಮತಬಂಧುಗಳು ಕಣ್ಮರೆಯಾಗಿ ಹೋಗಿದ್ದಾರೆ. ಯಾಕಂದ್ರೆ ಒಂದೇ ಒಂದು ಕಾರಣ, ಇತಿಹಾಸದ ತಮ್ಮೇಲಾದಂತ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯಿಂದ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸಿಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಪರಂಪರೆ, ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಂದೆರಡು ಪರಕೀಯ ಜನಾಂಗದವರ, ಒಂದೆರಡು ಪರಕೀಯ ದೇಶದವರ. ಸ್ವಾಮಿ, 1000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಭಾರತೀಯ ಸಂಸ್ಕೃತಿಯಾಗಿ ಬದುಕ್ತಾ ಬಂದಿದೆ. ಇಡೀ ದೇಶದಲ್ಲಿ 100 ಕೋಟಿಗೂ ಹೆಚ್ಚು ಭಾರತೀಯರು ಮನೆಗಳು ಭಾರತೀಯ ಸಂಸ್ಕೃತಿ, ಸನಾತನ ಧರ್ಮವನ್ನು ಪಾಲಿಸುತ್ತಿದ್ದೀವಿ. ಪ್ರಶ್ನೆ ಬರೋದು ಯಾರ ಕಾರಣದಿಂದ? ಅಧ್ಯಂತರಹಿತವಾದಂತಹ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿಯ ಇತಿಹಾಸವನ್ನು ಕೆದಕಿ ನೋಡಿ ವಿದೇಶದ ಇತಿಹಾಸಕಾರರು ಪ್ರಶ್ನೆ ಮಾಡ್ತಾರೆ. ವಾಟ್ ಮೇಕ್ಸ್ ಹಿಂದೂಯಿಸಂ ಎ ಲಿವಿಂಗ್ ಟ್ರೆಡಿಷನ್? ಯಾವುದು ಸನಾತನ ಧರ್ಮವನ್ನು ಜೀವಂತವಾಗಿಟ್ಟಿರುವುದು? Is it their text written? Is it their song sang in glory? Is it their knowledge system? Is it their pride? Is it their heritage? ಯಾವುದು ಈ ಧರ್ಮವನ್ನು ಜೀವಂತವಾಗಿಟ್ಟಿರುವುದು? ಅವರ ಹಿರಿಮೆಯ, ಅವರ ಸ್ವಾಭಿಮಾನವ, ಅವರ ಪೂರ್ವಿಕರು ಬರೆದಿದ್ದ ಗ್ರಂಥಗಳ, ಅವರು ಹಾಡುವಂತ ಹಾಡುಗಳ, ಯಾವುದು ಈ ಧರ್ಮವನ್ನು ಜೀವಂತವಾಗಿಟ್ಟಿರೋದು? ಕೊನೆಗೆ ಇಡೀ ಸನಾತನ ಧರ್ಮದ ಇತಿಹಾಸವನ್ನು ಕೆದಕಿ ನೋಡಿ, ಆದಿ ಅಂತ್ಯ ಯಾವುದು ಸಿಗದೆ ಕೊನೆಗೆ ಇತಿಹಾಸಕಾರ ನಿರ್ಧಾರ ಮಾಡ್ತಾರೆ. Hinduism is living tradition, not because of their knowledge system, not because of their heritage, neither is it because of their pride, nor is it because of their songs sang in its glory. ಯಾವುದು ಸನಾತನ ಧರ್ಮ ಜೀವಿತವಾಗಿ ಇಟ್ಟಿರೋ ಉತ್ತರ ಇವತ್ತಿಗೂ ಜಗತ್ತಿನ ಇತಿಹಾಸಕಾರರಿಗೆ ಸಿಕ್ಕಿಲ್ಲ. ಆದರೆ
ದೊಂಬರಾಟ ಅತಿಯಾಗುವುದು. ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು, ಕೇಳುವವರು ಗುರುವಾಗಲೆಂದು ಕೇಳರು. ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ, ಸಮೃದ್ಧಿಯಾಗದೆ ವಿಪರೀತವಾಗಿ, ಶಿವಸಂತಾನವಾಗದೆ ಶನಿ ಪೀಳಿಗೆಯಾಗಿ ತೊಳೆದುಂಟುತ್ತದೆ. ಎದೆ ಎತ್ತಿ ಕೊರಳ ಬಿಟ್ಟಿ ಶಿವಾಚಾರದ ಪ್ರೇಮ ಮೇಲೆ ಮೀರಿ ಬಿಜ್ಜಳನ ಪ್ರಾಣಕ್ಕಿರಲಾಗುತ್ತದೆ. ಅನ್ಯದ ಆಚರಿಸುವವರು ಭ್ರಷ್ಟರಾಗುವರು, ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು, ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು. ಮೇಲು ಕೆಳಂಬುದು ಹೆಚ್ಚಾಗಿ ಮೇಲ್ನವರು ಕೆಳಗಿನವರ ತಮ್ಮ ಕಾಲ್ತುಳಿತಕ್ಕೆ ತೊಟ್ಟು ಮಾಡಿಕೊಂಡು, ಅಧಿಕಾರಕ್ಕೆ ಗದ್ದುಗೆ ಮಾಡಿಕೊಂಡು, ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು, ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು, ಗುರುಗಳ ಹೆಜ್ಜೆ ವೇದ ಬಿಂದುವೆಂದು, ರಾಜನ ತಲೆಯ ವಜ್ರವೈಡೂರ್ಯವೆಂದು, ಜನರ ಬುದ್ಧಿ ಬರೀ ಮಟ್ಟೆಂದು, ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರು ಕಲ್ಯಾಣದ ಭವಿಷ್ಯವಾಣಿಯನ್ನು ನುಡಿದು ಕಲ್ಯಾಣ ಬಿಟ್ಟು ಹೋಗುವಂತ ಸಂದರ್ಭ. ಪ್ರಭುದೇವರ ಭವಿಷ್ಯವಾಣಿ ಅಕ್ಷರಶಃ ಸತ್ಯವಾಯಿತು. ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನು ಕಂಡು ಬಸವಣ್ಣನವರು ಕಣ್ಣೀರಿಡುತ್ತಾ ಬರ್ತಾರೆ. ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರೆಯ, ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನೆಯ. ಕಲ್ಯಾಣ ಪ್ರಣತಿಯಾಯಿತು, ನಾನು ತೈಲವಾದೆ, ನೀವು ಬತ್ತಿಯಾದಿರಿ. ಪ್ರಭುದೇವರು ಜ್ಯೋತಿಯಾದರು, ಪ್ರಣತೆ ಒಡೆಯಿತಯ್ಯ. ತೈಲ ಚೆಲ್ಲಿತಯ್ಯ, ಬತ್ತಿ ಜಾರಿತಯ್ಯ, ಜ್ಯೋತಿ ನೆಂದಿತಯ್ಯ. ನಿಮ್ಮ ಕೂಡಲ ಸಂಗಮದೇವ ಶರಣನವ ನೊಂದಿತಯ್ಯ. ಕಣ್ಣೀರಿಟ್ಟರು ಬಸವಣ್ಣನವರು. ಆಗಲೂ ಅಲ್ಲಮ್ಮ ಪ್ರಭುದೇವರು ನಿಮಗಾದ್ರೂ ಶರಣರ ಬಾಂಧವ್ಯ, ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನೂ ತೊಳೆದು ವೈರಾಗ್ಯದಲ್ಲಿ ದೇಶಾಂತರ ಹೊರಡುವಂತ ಸಂದರ್ಭ. ಆ ಸಮಯಕ್ಕೆ ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದಾಗ ಕಲ್ಯಾಣದಲ್ಲಿದ್ದಂತ ಯಾರೊಬ್ಬ ಶರಣರು ಮನೆಯಲ್ಲಿದ್ದಂತ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯ, ಮುತ್ತು, ರತ್ನ ಸಂಪತ್ತನ್ನು ರಕ್ಷಣೆ ಮಾಡಿ ತರೋಣ ಯಾರೂ ಹೋಗಲಿಲ್ಲ. ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದು ಕಲ್ಯಾಣವೇ ಹೊತ್ತಿ ಉರಿತಾದಂತ ಸಂದರ್ಭಕ್ಕೆ ಕಲ್ಯಾಣದಲ್ಲಿದ್ದಂತ ಒಬ್ಬೊಬ್ಬ ಶರಣರು ಮಡಿವಾಳ ಮಾಚಿದೇವೆಂದು ಹಿಡಿದು ನೀಲಾಂಬಿಕೆ, ಗಂಗಾಂಬಿಕೆ, ಆಯುಧಕ್ಕೆ, ಲಕ್ಕಮ್ಮ, ಸೂಳೆ, ಸಂಕವ, ಅಕ್ಕ ನಾಗಮ್ಮ, ಅಂಬಿಗರ ಚೌಡಯ್ಯ, ಚನ್ನಬಸವಣ್ಣನವರವರೆಗೂ ಒಬ್ಬೊಬ್ಬ ಶರಣರು ತಮ್ಮ ಕೈಗೆ ಸಿಕ್ಕಂತ ವಚನಗಳ ತಾಳೆ ನೆರೆಗಳನ್ನು ಗಂಟು ಮೂಟೆ ಕಟ್ಟಿ ಕೈಗೆ ಹೊತ್ಕೊಂಡು ದಿಕ್ಕು ದಿಕ್ಕುಗಳು ಓಡೋಡಿ ಬಂದ್ರು. ಯಾಕೆ? ಜಗತ್ತಲ್ಲಿ ಏನು ಸುಟ್ಟು ನಾಶ ಆದ್ರೂ ಪರವಾಗಿಲ್ಲ, ನಮ್ಮ ಧರ್ಮ ಒತ್ತು ಸುಡುವಂತಿಲ್ಲ, ನಮ್ಮ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ, ನಮ್ಮ ಸಂಸ್ಕೃತಿ ಅಳಿಸುವಂತಿಲ್ಲ. ಸಂದರ್ಭ ಯಾವುದೇ ಬರಲಿ, ಸಮಯ ಯಾವುದೇ ಆಗಲಿ, ಶಾಮದಾಮ್ ಗಂಟೆ ಮೇಲೆ ಯಾವ ಸ್ವರೂಪದಲ್ಲಾದ್ರೂ ಪರವಾಗಿಲ್ಲ, ಒಂದು ಸನಾತನ ಪರಂಪರೆ ಉಳಿವಾಗಬೇಕು, ಇದರ ಮುಂದಿನ ಪೀಳಿಗೆಗೆ ತಲುಪಿಸಬೇಕಂತ ನನ್ನ ನಿಮ್ಮ ಪೂರ್ವಿಕರಲ್ಲಿ ಧರ್ಮದ ಉಳಿವಿನ ಪರವಾಗಿದ್ದಂತ ತುಡಿತ ಅಂತದ್ದು. ಶತಮಾನಗಳ ಸಂಘರ್ಷಗಳನ್ನು ಕಳೆದು ಪರಂಪರೆ ಉಳಿಸಿ ನಮ್ಮ ಪೂರ್ವಿಕರು ನಮ್ಮ ಕೈಗೊಂಡು ಹೋಗಿದ್ದಾರೆ. ಒಬ್ಬ ಅಕ್ಕನಾಗಲಾಂಬಿಕೆ ಸ್ವಾಮಿ 80-90 ವಯಸ್ಸಿನ ವೃದ್ಧೆ ಬೇರೆ ಬೇರೆ ವಚನಗಳ ತಾಲಿಗಳನ್ನು ಕಟ್ಕೊಂಡು ರಾಜ್ಯದಾದ್ಯಂತ ತಿರುಗಾಡಿದ್ದಾರೆ. ಕರ್ನಾಟಕದಾದ್ಯಂತ ಒಬ್ಬ ರಕ್ಷಣೆ ಮಾಡಿ ಸಾಕು. ಮಠಗಳಿಗೆ ಹೋಗು, ಅಲ್ಲಿ ಕೂತು ಲಿಂಗ ಪೂಜೆಯನ್ನು ಮಾಡಿ ಮಠಾಧೀಶಗಳನ್ನು ಹೇಗೆ ಪತ್ರವನ್ನು ಆ ಕಾರ್ಯಗಳನ್ನು ಕೊಟ್ಟು ಕೇಳಿದ್ದಾರೆ. ನಿಮ್ಮ ಊರಿನಲ್ಲಿ ಇರುವಂತ ಶರಣ ಬಾಂಧವರಿಗೆ ಇದನ್ನು ತಲುಪಿಸಿ, ಧರ್ಮ ರಕ್ಷಣೆಯನ್ನು ಮಾಡಿ ವಚನ ಪರಂಪರೆಯನ್ನು ಉಳಿಸಿ. ಒಬ್ಬ ಚನ್ನಬಸವಣ್ಣನವರು ಸಹ್ಯಾದ್ರಿ ಶಿಖರದಲ್ಲಿ ಕೂತು ತಪಸ್ಸಿನಂತೆ ವಚನಗಳ ಸಂರಕ್ಷಣೆ ಮಾಡಿದ್ದಾರೆ ಆ ಅರಣ್ಯದಲ್ಲಿ. ಯಾಕೆ? ಇದೊಂದು ಪರಂಪರೆ ಉಳಿವಾಗಬೇಕು, ಇದು ಮುಂದಿನ ಪೀಳಿಗೆಗೆ ತಲುಪಬೇಕು. ಇಡೀ ಮನುಕುಲದ ಸಾಕ್ಷಾತ್ಕಾರ ಯಾವುದಾದ್ರೂ ಒಂದು ಭಾಗದಿಂದ ಆದ್ರೆ ಅದು ಈ ಕರ್ನಾಟಕದ ನೆಲದಲ್ಲಿ ಹುಟ್ಟಿದ ವಚನ ಪರಂಪರೆಯಿಂದ ಮಾತ್ರ ಸಾಧ್ಯ. ಸತ್ಯವರಿಗೆ ತಿಳಿದಿತ್ತು, ಆ ಸತ್ಯವನ್ನು ಮುಂದಿನ ಪೀಳಿಗೆಗೆ ತಲುಪಿಸುವಂತ ಪ್ರಯತ್ನ ಅಂದಿನ ತಲೆಮಾರಿನವರು ಮಾಡಿದ್ರು. ಸಂಘರ್ಷಗಳನ್ನು ಉಳ್ಕೊಂಡು ಬಂದಿರುವಂತಹ ಪರಂಪರೆ ನಮ್ಮ ಕೈಲಿದೆ. ಕೈಯಲ್ಲಿರುವಂತಹ ವಚನ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ನಮ್ಮ ಕರ್ತವ್ಯ. ಈ ವಚನ ಪರಂಪರೆ ಉಳಿವಿಗೆ 12ನೇ ಶತಮಾನದ ಹೋರಾಟ ಮಾತ್ರ ಅಲ್ಲ ಸ್ವಾಮಿ, 21ನೇ ಶತಮಾನದವರೆಗೂ ನಿರಂತರ ಹೋರಾಟ ನಡೆದು ಬಂದಿದೆ. ಇವತ್ತಿಗೂ ನಾವು ಶಿವಕುಮಾರ ಸ್ವಾಮೀಜಿಯವರನ್ನು ನೆನಪಿಸ್ತೀವಿ. ಯಾಕೆ ನೆನಪಿಸ್ಕೊಳ್ಳೋದು? ಶತಮಾನದ ಸಂತ ಅಂತ ಪರಪೂಜ್ಯ ಶಿವಕುಮಾರ ಸ್ವಾಮೀಜಿಯವರನ್ನು ಕರೀತೀವಿ ನಾವು. ಯಾಕೆ ಶತಮಾನದ ಸಂತರು? ಯಾಕಂದ್ರೆ ಒಂದು ಕಾಲದಲ್ಲಿ ನಮ್ಮ ಈ ಪರಂಪರೆ ಇನ್ನೇನು ನಾಶವಾಗುವ ಸ್ಥಿತಿಗೆ ಬಂದು ನಿಂತಾಗ ನಾವೆಲ್ಲರೂ ಲಿಂಗ ಪೂಜೆಯನ್ನ ಮರೆತು ಎಲ್ಲ ಸಂಸ್ಕೃತಿಯನ್ನು ಮರೆತು ಕೂತಿದ್ದ ಸಂದರ್ಭದಲ್ಲಿ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು, ನನ್ನ ಅಣ್ಣ ನನ್ನ ಮಕ್ಕಳು
ನಾವು ಹೇಗೆ ಈ ಪರಂಪರೆ ಉಳಿಸಬೇಕು? ನಮ್ಮ ಹಿರಿಯರು ಎಲ್ಲವನ್ನೂ ಸಮರ್ಪಿಸಿ ಹೋದ್ರು. ಅವಷ್ಟು ಕೆಲಸ ನಮ್ಮ ಮೇಲೆ ಮಾಡ್ಲಿಕ್ಕೆ ಆಗಿಲ್ಲ, ಪರವಾಗಿಲ್ಲ, ಏನ್ ಮಾಡ್ಬೋದು ಸಮಾಜಕ್ಕೆ? ನಮ್ಮ ಕುಲಕ್ಕೆ ನಾವೇನ್ ಕೊಡುಗೆ ಕೊಡ್ಬೋದು? ಪ್ರಶ್ನೆಗೆ ಉತ್ತರವನ್ನ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮೂಲಕ ಇಡೀ ಹಿಂದೂ ಪರಂಪರೆಗೆ ಸಂದೇಶ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನುಜಾಮ್ಯಂ ಪರಿತ್ರಾಣಾಯ ಸಾಧು ವಿನಾಶಾಯ ಸ್ತುತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಕೊಡುವಂತ ಕರೆ. ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗೆ ಇರೋದು ಒಂದೇ ಒಂದು ಅವತಾರ, ಅದು ಸಂಘೆ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ. ಸಂಘಟಿತರಾಗಿ ಬಂದು ನಿಂತು ನಮ್ಮ ಪರಂಪರೆ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸೋದು. ಆ ಸಂಘಟನೆ ಕಾರ್ಯದಿಂದ ಆಗುವಂತ ಕೆಲಸ ನಮ್ಮ ಪೂರ್ವಿಕರು ತೋರಿಸಿಕೊಟ್ಟಿದ್ದಾರೆ. ಈ ಸಂಘಟನೆ ಕೆಲಸ ಮಾಡಬೇಕಂತ ಇಂಥ ಜಯಂತ್ಯೋತ್ಸವದ ಕಾರ್ಯಕ್ರಮಗಳು ನಮ್ಮ ಮಠಮಂದಿರಗಳಿಗೆ ಹಾದಿಗಳಾಗಿ ಕೊಟ್ಟು ನಮಗೆ ತಿರುಗಿದ ದಾಸೋಹ ಆಗಿ ಅನ್ನ ಅಕ್ಷರ ಅತ್ಯಂತ ನಿರಂತರ ಸಮಾಜಕ್ಕೆ ನೀಡ್ತಿರ್ಬೇಕು. ಯಾರು ನೀಡಬೇಕು? ಕುಲ ಬಾಂಧವರೇ ನೀಡಬೇಕು. ಮುಂದೆ ನಿಂತು ಸಮಾಜಕ್ಕೆ ಅನ್ನವನ್ನು ಕೊಡುವುದಾದ್ರೆ ಅನ್ನವನ್ನು ದಾನ ಮಾಡಿ, ಅಕ್ಷರ ನೀಡಲಿಕ್ಕಾದ್ರೆ ಅಕ್ಷರವನ್ನು ದಾನ ಮಾಡಿ, ಅಧ್ಯಾತ್ಮವನ್ನು ತಲುಪಿಸಲಿಕ್ಕಾದ್ರೆ ಜ್ಞಾನಗಳನ್ನು ತಲುಪಿಸಿ. ಯಾವುದರಿಂದ ಮುಂದೆ ಅದು ಪರವಾಗಿಲ್ಲ, ತಿರುಗಿದ ದಾಸೋಹ ಪರಂಪರೆಯ ಜೀವಂತವಾಗಿ ಪೂರ್ವಿಕರು ತೋರಿಸಿಕೊಟ್ಟು ನಾವು ಬರ್ತಿದ್ದ ನಮ್ಮ ಮನೆವರೆಗೂ ಬಂದು ಮನೆಯವರೆಗೂ ನಿಂತು ಶಿವಪೂಜೆಗಳನ್ನ ಮಾಡಿ ಕಳಿಸ್ಕೊಂಡು ಹೋದ್ರೆ ಇದು ಮುಂದಿನ ಪೀಳಿಗೆಗೆ ತಲುಪಿಸಿ. ಇದೇ ಸಂಘಟನೆ ಇಷ್ಟೇ ನಮ್ಮ ಜವಾಬ್ದಾರಿ. ಇಷ್ಟು ನೀವು ನಾವು ಮಾಡಲಿಲ್ಲ. ನಮ್ಮಲ್ಲಿ ಒಂದಿಷ್ಟು ಜನರ ಪ್ರಶ್ನೆ, ನಮ್ಮ ಪರಂಪರೆಯ ಪೋಷಕರಲ್ಲಿ ಅಲ್ಲ, ನಮ್ಮ ಕ್ಲಾಸ್ಗಿಂತ ಸಭಾ ಕಾರ್ಯಕ್ರಮಕ್ಕೆ ಬರಬೇಕು. ಬಸವ ಜಯಂತ್ಯೋತ್ಸವ ಅಂದ್ರೆ ನಾವು ಹಿರಿಯರು ಸೇರಿದ್ರೆ ಸಾಕಲ್ಲ, ಮಕ್ಕಳು ಯಾಕೆ ಬರಬೇಕು? ದಯವಿಟ್ಟು ಜಯಂತ್ಯೋತ್ಸವ ಕಾರ್ಯಕ್ರಮಗಳಿಗೆ ಬರಬೇಕಾದ್ರೆ ಕರ್ಕೊಂಡು ಬರಬೇಕಾದ್ರೆ ಮನೆ ಮಕ್ಕಳನ್ನೇ. ಯಾಕೆ ಮಕ್ಕಳನ್ನ ಮನೆ ಕರ್ಕೊಂಡು ಬರಬೇಕು? ಯಾಕೆ ಮನೆ ಮಕ್ಕಳು ಕಾರ್ಯಕ್ರಮದಲ್ಲಿ ಕೂರಿಸಬೇಕು? ಯಾಕೆ ಮನೆ ಮಕ್ಕಳು ಕನಿಷ್ಠ ಪಕ್ಷ ಮಠಮಂದಿರ ದೇವಸ್ಥಾನದಲ್ಲಿ ಕರ್ಕೊಂಡು ಹೋಗಬೇಕಂದ್ರೆ ಧರ್ಮ ರಕ್ಷಣೆಗಲ್ಲ ಸ್ವಾಮಿ, ದೇಶ ರಕ್ಷಣೆಗಲ್ಲ, ಪರಂಪರೆ ಉಳಿವಿಗೂ ಅಲ್ಲ, ಅನಿಷ್ಟ ಪಕ್ಷ ಸ್ವಾರ್ಥಕ್ಕೋಸ್ಕರ. ನಮ್ಮದೇ ಕರ್ನಾಟಕದ ಬೆಳಗಾವಿಯ ಜಿಲ್ಲೆಯ ಆಸ್ಪತ್ರೆಯಲ್ಲಿ ದುರಾದೃಷ್ಟವಶ ವೃದ್ಧರು ಗುರ್ತಿರಿಕೊಂಡಿರು. ಆಸ್ಪತ್ರೆಗಳಲ್ಲಿ ಆರಕ್ಷಕರಿಗೆ ಕರೆ ಮಾಡೋದು. ನಮ್ಮ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ವೃದ್ಧರು ದುರಾದೃಷ್ಟವಶ ತೀರ್ಕೊಂಡಿದ್ದಾರೆ ಸರ್. ಇಷ್ಟು ಅವನ್ನ ನೋಡ್ಕೊಂತಿದ್ದ ಹುಡುಗ ಪರಾರಿ ಆಗಿದ್ದಾರೆ. ಫೋನ್ ಮಾಡಿದ್ರೆ ಫೋನ್ ಎತ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ನೋಡಿ ಆರಕ್ಷಕರೆಲ್ಲ ಆಸ್ಪತ್ರೆಗೆ ಧಾವಿಸಿ ಬಂದ್ರು. ಆ ವೃದ್ಧರ ದಾಖಲೆಗಳು ಏನೇನಿದೆ ಆಸ್ಪತ್ರೆ ಎಲ್ಲ ತರಿಸಿದ್ರು. ಅವರ ವಿಳಾಸ ಹುಡುಕೊಂಡು ಅಕ್ಕಪಕ್ಕದ ಮನೆಯವರ ಹತ್ರ ನಿಂತು ಕೇಳಿದ್ರು, ನಿಮ್ಮ ಪಕ್ಕದ ಮನೆಯಿದ್ದಂತ ವೃದ್ಧರಮ್ಮ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಈಗ ತೀರ್ಕೊಂಡಿದ್ದಾರೆ. ಅವರಿಗೆ ಮಕ್ಕಳು ಮೊಮ್ಮಕ್ಕಳು ನೆಂಟಸ್ಥರು ಕುಟುಂಬಸ್ಥರು ಬಂಧು ಬಾಂಧವರು ಮನೆಯವರಂತರಾದ್ರೂ ಜಗತ್ತಲ್ಲಿ ಯಾರಾದ್ರೂ ಇದ್ರ? ಅಕ್ಕಪಕ್ಕದ ಸಹಜವಾಗಿ ಉತ್ತರ ಕೊಟ್ಟು, ಹೌದು ಸರ್, ಅವ್ರಿಗಿಬ್ರು ಮಕ್ಕಳಿದ್ದಾರೆ. ಒಬ್ಬ ಮಗ ಅಮೆರಿಕದಲ್ಲಿದ್ದಾನೆ, ಒಬ್ಬ ಮಗಳು ಕೆನಡಾದಲ್ಲಿದ್ದಾಳೆ ಸರ್. ಇಬ್ರು ಮಕ್ಕಳು ವಿದೇಶ. ಸರಿ, ಇಬ್ರು ಮಕ್ಕಳು ಫೋನ್ ನಂಬರ್ ತೆಗೆಸ್ಕೊಂಡು ಪೊಲೀಸ್ ಮಕ್ಕಳಿಗೆ ಫೋನ್ ಮಾಡಿ ವಿಷಯ ತಲುಪಿಸ್ತಾರೆ. ಭಾರತದಲ್ಲಿ ನಿಮ್ಮ ತಂದೆ ಆಸ್ಪತ್ರೆಗೆ ಅಡ್ಮಿಟ್ ಆದ್ರು, ದುರದೃಷ್ಟವಶಾತ್ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾರಮ್ಮ. ದಯವಿಟ್ಟು ವಾಪಸ್ ಭಾರತಕ್ಕೆ ಬನ್ನಿ, ನಿಮ್ಮ ತಂದೆ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಹೋಗಿ. ಮಗ ಅಮೆರಿಕ, ಮಗಳು ಕೆನಡಾ, ಇಬ್ಬರು ಮಕ್ಕಳು ಫೋನ್ನಲ್ಲಿ ಪೊಲೀಸರಿಗೆ ವಾಪಸ್ ಉತ್ತರ ಕೊಡುತ್ತಾರೆ. ವಿದೇಶದಿಂದ ಭಾರತಕ್ಕೆ ಬರುವಷ್ಟು ಪುರುಸೊತ್ತು ನಮಗಿಲ್ಲ, ನಮ್ಮ ಅಪ್ಪನ ಶವ ತಗೊಂಡು ಏನಾದ್ರೂ ಬಿಸಾಡಿ ಅಂತ. ನಮ್ಮದೇ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತ ಘಟನೆ. ಕೊನೆಗೆ ಮಕ್ಕಳು ಅವರ ಅಂತ್ಯ ಸಂಸ್ಕಾರ ಬರಲಿಲ್ಲ, ಮೊಮ್ಮಕ್ಕಳು ಬರಲಿಲ್ಲ. ಕ್ಷೇತ್ರದ PS ಅವರ ಸಮೇತವಾಗಿ ಡಿಪಾರ್ಟ್ಮೆಂಟ್ ಪೊಲೀಸರು ಮುಂದೆ ನಿಂತು ಆ ವ್ಯಕ್ತಿ ಅಂತ್ಯ ಸಂಸ್ಕಾರ ಮಾಡುವ ಪರಿಸ್ಥಿತಿ ಬಂತು. ವೃತ್ತಿಯಿಂದ ಅವರು ಒಂದು ಕಾಲದಲ್ಲಿ ಬ್ಯಾಂಕ್ ಮ್ಯಾನೇಜರ್. ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡಿಟ್ಟಿಲ್ಲ ಅಂತಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಪಡಿಸಿಲ್ಲ ಅಂತಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಪಡಿಸಾಗಿದೆ, ಆಸ್ತಿ ಅಂತಸ್ತು ಮಾಡಿಟ್ಟಾಗಿದೆ. ಯಾಕೆ ಈ ಪರಿಸ್ಥಿತಿ ಕ್ಷಣದಲ್ಲಿ ಅವರಿಗೆ ಬಂತು? ಒಂದೇ ಒಂದು ಕಾರಣ, ಮನೆಯಲ್ಲಿ ಸಂಸ್ಕಾರದ ಕೊರತೆ. ಅದೇ ಮನೆಯ ಮಕ್ಕಳಿಗೆ ಶಾಲೆ ಶಿಕ್ಷಣದ ಜೊತೆಗೆ 5ನೇ ತರಗತಿಯಿಂದ ರಾಮಾಯಣ, 10ನೇ ತರಗತಿಯಿಂದ ಮಹಾಭಾರತ, 12ನೇ ತರಗತಿಯಿಂದ ಭಾಗವತ, ಇಡೀ ಜೀವನಕ್ಕೆ ಬೇಕಾದಷ್ಟು ನಿತ್ಯ ಶರಣರ ವಚನಗಳು, ದಾಸರ ಕೀರ್ತನೆಗಳು, ಭಗವದ್ಗೀತೆ ಶ್ಲೋಕಗಳನ್ನ ಮಕ್ಕಳ ಬಾಯಿಗೆ ಹೇಳಿಸಿ ಬೆಳೆಸಿ ಸಾಕು. ಆ ಮಕ್ಕಳು ತಮ್ಮ ಕೊನೆಸಿರುವವರೆಗೂ ನಿಮ್ಮನ್ನ ಅಂದ್ರೆ ತಂದೆ ತಾಯಿಗಳನ್ನ ದೇವರ ಸ್ಥಾನದಲ್ಲಿ ನಿಮ್ಮ ಪಾದ ಪೂಜೆ ಮಾಡಿ ಸಾಕೊಳ್ತಾರೆ. ಮನೆಯಲ್ಲಿರುವಂತಹ ಹಿರಿಯ
ವಿಭೂತಿ ಬೆಳೆದಿರ್ತಾರೆ, ಹಣೆಗೊಂದು ಕುಂಕುಮ ಹಚ್ಚಿರ್ತಾರೆ. ಗಂಧ ಚಂದನ ತಿಲಕ ಯಾವುದೋ ಒಂದು ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧರ್ಮದ ಸಂಕೇತ ಹಣೆಯನ್ನು ವಿಜೃಂಭಿಸ್ತಿರ್ತ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ಪೀಳಿಗೆಯ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ಎಷ್ಟು ಜನ ನನ್ನ ವಯಸ್ಸಿನ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸಿ ಬಂದಿದ್ದಾರೆ. ನಮ್ಮ ಮನೆಗಳಲ್ಲೇ ನಮ್ಮ ಮನೆ ಹೆಣ್ಮಕ್ಳು ಹಣೆಗೆ ಕನಿಷ್ಠ ಪಕ್ಷ ಕುಂಕುಮ ಪದ್ಧತಿಯನ್ನು ಮತ್ತು ಹೋಗ್ತಿದ್ದಾರೆ. ಹಣೆ ಕುಂಕುಮನೇ ಚೆಂದಿಲ್ಲ ನಮ್ಮ ಹೆಣ್ಮಕ್ಳು. ಅಮ್ಮ ಮಕ್ಕಳು ಕಪ್ಪು ಚುಕ್ಕಿನ ಮಾಡಿರುವಂತ ಸಣ್ಣ ಕಪ್ಪು ಬಟ್ಟು ತಪ್ಪು ನಮ್ಮ ಹೆಣ್ಮಕ್ಳು ಅಲ್ಲವೇ ಏನು ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಳ್ತಿರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ ಕಾಟಾಚಾರ ಕಚ್ಚೋದಲ್ಲ. ಮಾರ್ಕಂಡ ಋಷಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಕ್ರ ಶುಕ್ರ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಗೆ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂತ ವ್ಯಾಪಾರ ಮಾಡಿದ್ದು ಶುಕ್ರ ಶುಕ್ರ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ಹಣೆ ಹಚ್ಕೊಂಡಂತೆ. ಅದರ ಸಂಕೇತವನ್ನು ನಮ್ಮ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ. ಒಂದು ನಿನ್ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸಿ ಗೌರವಿಸಿ ನೋಡು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಕ್ರ ಶುಕ್ರಗೆ ಬಂದ ಪರಿಸ್ಥಿತಿ ನಿನಗೂ ಬರೋದು ಅಂತ ಎಚ್ಚರಿಕೆ ಕಟ್ಟಿಕೊಂಡೇ ಹಿಂದೂ ಧರ್ಮದ ಒಬ್ಬೊಬ್ಬ ಹಿಂದೂ ಹೆಣ್ಮಕ್ಳು ಜೀವಂತ ದುರ್ಗನ್ನ ಹಣೆಗೆ ಕುಂಕುಮ ಓಡಾಡಬೇಕಂತ ಪರಂಪರೆಯಲ್ಲಿ ಪೂರ್ವಿಕರು ಹಾಕಿಕೊಂಡಂತ ಪದ್ಧತಿ ಮತ್ತು ಸಂಸ್ಕಾರ ಮನೆ ಹೆಣ್ಮಕ್ಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಈ ಪರಂಪರೆಯಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ವ್ಯಕ್ತಿ ಹಣೆಗೆ ಒಂದಲ್ಲ ಒಂದು ಧರ್ಮ ಸಂಕೇತ ಧರಿಸಿರಲೇಬೇಕು. ನಾವು ಭಸ್ಮ ತೆಗೆದು ವಿಭೂತಿಯಿಂದ ಹಣೆ ಕಳ್ಕೊಂಡ್ವಿ. ಯಾಕೆ ಭಸ್ಮ? ಭಸ್ಮ ಯಾವುದರ ಸಂಕೇತ? ನಾಶದ ಸಂಕೇತ, ಸಾವಿನ ಸಂಕೇತ. ಜಗತ್ತಿನಲ್ಲಿರುವಂತಹ ಸಮಸ್ತ ಸೃಷ್ಟಿ ಕೊನೆಗೊಂದು ದಿನ ಆಗಲಿಕ್ಕಿರೋ ಒಂದು ನಾಶವೇ ತಂದಿದ್ದವರು ನಾವು. ಯಾವ ಸಾವನ್ನ ಕಂಡ್ರೆ ಇಡೀ ಜಗತ್ತು ಭಯಪಟ್ಟು ಬೆತ್ತರಿಸಿ ಓಡುತ್ತೋ ಆ ಸಾವನ್ನು ಹುಡುಕಿಕೊಂಡು ಹೋಗಿ ಅದರ ಪ್ರತೀಕವಾಗಿರುವಂತಹ ಭಸ್ಮವನ್ನು ತಂದು ಹಣೆ ಕಳ್ಕೊಂಡ್ವಿ ನಾವು. ರುದ್ರಾಭಿಷೇಕದ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ ನಿಜವಾದ ರುದ್ರ ಮಾಡಿದ ವೀರಮಂತ್ರಗಳನ್ನು ಪಠಿಸ್ತೀವಿ ನಾವು. ವೃತ್ತಿಗೆ ಸ್ವಾಹ ವೃತ್ತಿಗೆ ಸ್ವಾಹ ವೃತ್ತಿಗೆ ಸ್ವಾಹ ಅಂತ ವೃತ್ತಿಗೆ ಆಹಾರವನ್ನು ಕೊಟ್ಟು ಅದಕ್ಕೂ ಮೃತ್ಯುಂಜಯನಾದಂತ ಈಶ್ವರ ನನ್ನ ಪರವಾಗಿದ್ದಾನೆ ಅಂತ ಸಾರಿದವರು ಉಂಟಾಗೋಷವಾಗಿ ನಾವು ತ್ರಿಪುಂಡ ಧಾರಣೆ ಅಂತ ಹೇಳ್ತಾ ಮೂರಾಂಗದ ವಿಭೂತಿ ಹಣೆ ಹಚ್ಚೋದು. ಯಾಕೆ ಮೂರಾಂಗದ ವಿಭೂತಿ ಬೆಳೆಯೋದು? ಮೂರು ಲೋಕಗಳಲ್ಲೂ, ಮೂರು ಕಾಲಗಳಲ್ಲೂ, ಮೂರು ಸ್ಥಿತಿಗಳಲ್ಲೂ, ಮೂರು ಅವಸ್ಥೆಗಳಲ್ಲೂ, ಮೂರು ಪರಿಸ್ಥಿತಿಗಳಲ್ಲೂ ನಿನ್ನನ್ನು ರಕ್ಷಣೆ ಮಾಡುವಂತ ಯಾವ್ದಾದ್ರು ಶಕ್ತಿ ಜಗತ್ತಲ್ಲಿದೆ ಅದು ನಾನು ತಂದಿದ್ದೀನಿ ಅಂತ ಆ ಅಣ್ಣ ಬಸವಣ್ಣವರು ಕೊಟ್ಟಂತ ಪ್ರಮಾಣದ ಸಂಕೇತ ಹಣೆಗೆ ಧರಿಸುವಂತ ತ್ರಿಪುಂಡ ಧಾರಣೆ ಮೂರಾಂಗದ ವಿಭೂತಿ. ಅದು ಶಿವನಿಗೆ ಕೊಟ್ಟಂತ ಪ್ರಮಾಣ, ಅದು ವಚನ, ಅದು ಮಾತು, ಅದು ಪ್ರಮಾಣ. ಅದರ ಜೀವನದ ಸಾಕ್ಷಿ ಹಣೆಗೆ ವಿಭೂತಿ ಹಚ್ತೀವಿ ನಾವು. ಬಳಿದರೆ ದಸೆಗೆಟ್ಟು ಹೋಗುವುದು ಕರ್ಮ ಬಂಧನವು. ಅಯತಕ್ಕೂ ಬಸವಣ್ಣನೇ ಕಾರಣ, ಸಾಹಿತ್ಯಕ್ಕೂ ಬಸವಣ್ಣನೇ ಕಾರಣ. ಬಸವಣ್ಣನಿಲ್ಲದೆ ಲೋಕ ಊಟ ಕಾಣ ಮಹೇಶ್ವರ ಅಲ್ಲವ ಪ್ರಭುಗಳ ಮಾತು. ನೀವು ಏನೋ ಅನುಷ್ಠಾನ ಮಾಡಿ ಬಂದಿಲ್ಲ ಪರವಾಗಿಲ್ಲ, ನಿಮಗೆ ಗ್ರಂಥಗಳನ್ನು ಓದಿ ಬಂದಿಲ್ಲ ಪರವಾಗಿಲ್ಲ, ಏನಾಗಿಲ್ಲ ಅಂತ ಪರವಾಗಿಲ್ಲ, ಒಂದು ಭಸ್ಮ ತೆಗೆದು ಬಸವಣ್ಣನ ಹೆಸರೇ ಹಣೆಗೆ ಬೆಳಗೊಂಡ್ರೆ ಸಾಕು, ನೀವೆಲ್ಲ ಕರ್ಮ ಬಂಧನ ನಾಶ ಆಗುತ್ತೆ ಅಂತ ಹೇಳೋರು ಯಾರು? ಅಲ್ಲವ ಪ್ರಭುದೇವರು ಶೂನ್ಯ ಅಧಿಕಾರಿಗಳು ಹೋಗಲ್ಲ. ಆ ಪ್ರಭುದೇವರ ಮಾತನ್ನು ಕಿವಿಗಳಲ್ಲಿ ಗುರುತಿಸಬೇಕು. ನಮ್ಮ ಪರಂಪರೆ ಜೀವಂತರಾಗಿರಬೇಕು. ಅದರಿಂದ ನಿಮ್ಮಿಂದ ಸಾಧ್ಯವಾದ ಮಕ್ಕಳಿಗೆ ಪರಂಪರೆ ಪರೀಕ್ಷೆ ಮಾಡ್ಕೊಳ್ಳಿ. ನಿಮ್ ಕೈ ಆಗಲಿಲ್ಲ, ನಮಗೆ ವಚನ ಪರಂಪರೆ ಇತಿಹಾಸ ತಿಳಿದಿಲ್ಲಮ್ಮ, ಕನಿಷ್ಠ ಪಕ್ಷಿಕ ಮಕ್ಕಳಿಗೆ ಹೇಳ್ಕೊಡೋಣ ಅಂದ್ರೆ ನಮಗೆ ಸರಿಯಾಗಿ ವಚನಗಳು ಗೊತ್ತಿಲ್ಲ ಅಥವಾ ನಮಗೆ ಸಮಯ ಇಲ್ಲ ಅಂತ ನಿಮಗೆ ಭಾಸವಾದ ಪರವಾಗಿಲ್ಲ. ಸಾಧ್ಯವಾದ ಮಕ್ಕಳಿಗೆ ಧರ್ಮ ಗ್ರಂಥಗಳ ಪರೀಕ್ಷೆ ಮಾಡ್ಕೊಳ್ಳಿ, ನಮ್ಮ ಇತಿಹಾಸದ ಪರೀಕ್ಷೆಯನ್ನು ಮಕ್ಕಳಿಗೆ ಮಾಡ್ಕೊಳ್ಳಿ. ಆಗಿಲ್ಲ ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆ ಮಕ್ಕಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮಠ ಮಂದಿರಕ್ಕೆ ಹೋಗಿ ಅಲ್ಲಿ ಕೂರಿಸಿ ಮಕ್ಕಳ ವಚನಗಳನ್ನು ಹಾಡಿಸಿ ಸಾಕು. ಆ ಮಕ್ಕಳ ತನ್ನಿಂದಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಿರುವಂತಹ ಮೊಟ್ಟ ಮೊದಲ ಕೆಲಸ ಇದು. ಮನೆ ಮಕ್ಕಳು ದೇವಸ್ಥಾನ ಕರ್ಕೊಂಡು ಹೋಗೋದು, ವಾರಕ್ಕೊಂದು ದಿನ ಮಠ ಮಂದಿರ ಕರ್ಕೊಂಡು ಹೋಗೋದು, ಅಲ್ಲಿ ಕೂರಿಸಿ ವಚನಗಳನ್ನು ಹಾಡಿಸ್ಬೇಕು ಮಕ್ಕಳಾಗಿಲ್ಲ. ಮಕ್ಕಳು ಕೂತು ವಚನಗಳನ್ನು ಹಾಡಿದ್ರೆ ಭಗವಂತನೇ ಧೈರ್ಯಕ್ಕೆ ಬರ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ, ಇದು ನನ್ನ ಮಾತಲ್ಲ. 12ನೇ ಶತಮಾನದ ಶರಣನಾದಂತ ಕುಮಾರಗುಂಡೆ ಎಂಬ
ಇದು ಬಸವಣ್ಣನವರ ಹಾಕಿಕೊಂಡ ಪದ ಭಕ್ತಿ ಮಾರ್ಗ.